ನಮಸ್ಕಾರ. ನರಸಿಂಹಾವತಾರದ ಮುಂದುವರೆದ ಭಾಗ. ವತ್ಸ, ಪ್ರಹ್ಲಾದ, ನಿನಗೆ ಶುಭವಾಗಲಿ. ಸುಳ್ಳಾಡಬೇಡ, ನಿಜವನ್ನೇ ಹೇಳು. ಇವರಾರಿಗೂ ಇರದ ವಿಷ್ಣು ಭಕ್ತಿಯು ದೈತ್ಯ ಕುಲದಲ್ಲಿ ಹುಟ್ಟಿದ ನಿನಗೆ ಸಲ್ಲದು. ಯಾರಾದರೂ ನಿನಗೆ ಹೇಳಿಕೊಟ್ಟರೇನು? ನಾವು ನಿನ್ನ ಗುರುಗಳಲ್ಲವೇ? ಸತ್ಯ ಸಂಗತಿಯನ್ನು ಹೇಳು ಎಂದು ಪ್ರಹ್ಲಾದನನ್ನು ಮನೆಗೆ ಬಂದ ಮೇಲೆ ಮುದ್ದಾಡಿ ಷಂಡ ಮರ್ಕರು ಕೇಳಿದರು. ಅದಕ್ಕೆ ಉತ್ತರ ರೂಪವಾಗಿ ಪ್ರಹ್ಲಾದನು, ನಮ್ಮೆಲ್ಲರ ಬುದ್ಧಿ ಪ್ರೇರಕನು ಶ್ರೀಹರಿಯೇ ಆಗಿದ್ದಾನೆ. ನಾನೇ ಕರ್ತನು, ನಾನೇ ಭೋಗಿಸುವವನು ಎನ್ನುವ ಅನ್ಯಥಾ ಜ್ಞಾನವು ಮೋಹಗೊಂಡ ಬುದ್ಧಿಶಾಲಿಗಳಾದ ಜನರಿಗೆ ಶ್ರೀಹರಿಯ ಬಂಧಕ ಶಕ್ತಿಯಿಂದ ಹುಟ್ಟುತ್ತಿದೆ. ಶ್ರೀಹರಿಯೇ ಸ್ವತಂತ್ರನು, ಜೀವರು ಅಸ್ವತಂತ್ರರು ಎಂಬ ಜ್ಞಾನದಿಂದ ನಾನು, ನನ್ನದು, ನೀನು, ನಿನ್ನದು ಎಂಬುದಾದ ದ್ವೇಷವು ನಶಿಸುವುದು. ಆ ಹರಿಯೇ ನನ್ನ ಒಳಗಿರುವ ದೇವನು. ಆಯಸ್ಕಾಂತವು ಕಬ್ಬಿಣವನ್ನು ಹಿಡಿದುಕೊಳ್ಳುವಂತೆ ಚಕ್ರಪಾಣಿಯ ಪಾದಾರವಿಂದವು ನನ್ನ ಮನೋಭ್ರಮರವನ್ನು ಆಕರ್ಷಿಸುತ್ತಿದೆ. ಇದೇ ಅವನ ಅನುಗ್ರಹ. ಇಂತಹ ದೊಡ್ಡ ದೊಡ್ಡ ತತ್ವಜ್ಞಾನಿಗಳಾಡುವ ಮಾತುಗಳನ್ನು ಕೇಳಿ ಷಂಡರುಗಳು ರಾಜಸೇವಕರಾದುದರಿಂದ ದಂಡಿಸಲು ಹೆದರಿ, ಯಾರಲ್ಲಿ ಬನ್ನಿರಿ, ತನ್ನಿರಿ ಕೋಲನ್ನು ಥಳಿಸುವ ಎಂದು ಸಿಟ್ಟಿಗೆದ್ದು ಗುಡುಗಿದರು. ಈ ಕುಲಘಾತಕನು ನಮ್ಮ ಅಸುರ ವಂಶದ ಕೀರ್ತಿಯನ್ನು ಹಾಳು ಮಾಡುವನು. ಇವನು ಸಾಮೋಪಾಯದಿಂದ ಬಾಗಲಾರನು. ಇವನು ದಂಡನೆಗೆ ಅರ್ಹನಾಗಿದ್ದಾನೆ. ದೈತ್ಯರ ಚಂದನವನದಲ್ಲಿ ಜಾಲಿಯ ಮರದಂತೆ ಹುಟ್ಟಿರುವನು. ವಿಷ್ಣುವಿನ ಕೊಡಲಿಗೆ ಈ ಪ್ರಹ್ಲಾದನು ಕಾವಾಗಿದ್ದಾನೆ. ದಾನವ ಕುಲವನ್ನು ನಾಶ ಮಾಡುವುದಕ್ಕಾಗಿ ಇವರಿಬ್ಬರು ಸಿದ್ಧರಾಗಿದ್ದಾರೆ ಎಂದು ಆ ಪ್ರಹ್ಲಾದನನ್ನು ಬೆದರಿಸಿದರು, ತೆಗಳಿದರು. ಏನೇ ಆಗಲಿ, ಇವನನ್ನು ನಯ ಕೋವಿದನನ್ನು ಮಾಡುವ ಹೊಣೆಯು ನಮ್ಮದಾಗಿದೆ ಎಂದು ನಿರ್ಧರಿಸಿದರು. ತ್ರಿವರ್ಗ ಪಾಠ ಪ್ರಾರಂಭವಾಯಿತು. ಕೆಲ ಕಾಲ ಕಳೆಯಿತು. ರಾಜನ ಮೆಚ್ಚುಗೆಯನ್ನು ಪಡೆಯಲು ಗುರುಗಳು ಪ್ರಹ್ಲಾದನನ್ನು ಕರೆದುಕೊಂಡು ರಾಜಂತಃಪುರವನ್ನು ಸೇರಿದರು. ಮಗುವಾದ ಪ್ರಹ್ಲಾದನ ತಾಯಿ ಕಯಾಧುವು ಕುಮಾರನನ್ನು ಅಲಂಕರಿಸಿದಳು. ಮುತ್ತಿಟ್ಟು ರಾಜಸಭೆಗೆ ಕಳುಹಿಸಿದಳು. ವಿನಯಶೀಲನಾದ ಕುಮಾರನು ತಂದೆಯ ಪಾದಗಳಿಗೆ ಹಣೆಯನ್ನೊತ್ತಿ ನಿಂತಿರಲು ರಾಜನು ಪುತ್ರ ಸ್ನೇಹದಿಂದ ಮತ್ತೆ ಕೈಯಿಂದೆತ್ತಿ ಮುದ್ದಾಡಿ ತೊಡೆಯ ಮೇಲೆ ಕುಳ್ಳರಿಸಿಕೊಂಡನು. ಗಲ್ಲವನ್ನು ಮುತ್ತಿಟ್ಟು ಆಶೀರ್ವದಿಸಿ ಹರುಷದಿಂದ ಮಾತುಗಳನ್ನು ಮುಂದುವರಿಸಿದನು. ಮುದ್ದು ಮಗು, ನೀನು ಓದಿರುವ ಒಂದು ವಿಷಯವನ್ನು ಉತ್ತಮವಾಗಿ ಹೇಳುವೆಯಾ? ಬಹಳ ದಿವಸಗಳಾದವು. ನೀನು ಗುರುಕುಲದಲ್ಲಿ ಕಲಿತದ್ದಾದರೂ ಏನು? ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಮಾತ್ಮ ನಿವೇದನಂ. ಶ್ರೀಹರಿಯ ಕಥೆಯನ್ನು ಹೇಳುವುದು, ಕೇಳುವುದು, ಅದನ್ನು ಸ್ಮರಿಸುವುದು, ಆ ಮಹಿಮನ ಪಾದ ಸೇವೆಯನ್ನು ಮಾಡುವುದು, ಪೂಜಿಸುವುದು, ನಮಸ್ಕರಿಸುವುದು, ಸೇವಕತನವನ್ನು ಬಯಸುವುದು, ಅವನನ್ನು ಗೆಳೆಯನೆಂದು ಭಾವಿಸುವುದು, ತನ್ನ ಸರ್ವಸ್ವವನ್ನು ಅವನಿಗೆ ಸಮರ್ಪಿಸುವುದು, ಹೀಗೆ 9 ರೀತಿಯ ಭಕ್ತಿಯನ್ನು ಕಲಿತಿರುವೆನೆಂದು ನುಡಿದನು. ರಾಜನು ಕುಮಾರನ ವಚನಗಳನ್ನು ಕೇಳಿ ಸಿಟ್ಟಿಗೆದ್ದು ಗುರುಪುತ್ರನನ್ನು ತೆಗಳಿದನು. ಇದೇನು ನನ್ನ ಮಗನಿಗೆ ಕಲಿಸಿರುವೆ? ಶಿಶುವಿಗೆ ವೇದಾಂತವೇ? ನಿನಗೆ ಯಾವ ದಂಡವನ್ನೀಯಲಿ? ನನ್ನೊಡನೆ ಮಿತ್ರನಂತೆ ನಟಿಸಿ ನನ್ನ ಮಗನನ್ನು ಹಾಳು ಮಾಡಿರುವೆ. ನೀನು ದುರಾತ್ಮನಲ್ಲದೆ ಮತ್ತೇನು? ಗುರುಪುತ್ರನಿಗೆ ನಡುಕು, ಅಂಜಿಕೆ ಹುಟ್ಟಿದವು. ತುಟಿಗಳಿಂದ ಮಾತು ಹೊರಡದಾದವು. ಆದರೂ ಕೈ ಮುಗಿದು ರಾಜನಿಗೆ ಅವನು ಬೇಡಿಕೊಂಡನು, ಇಂದ್ರಛತ್ರೋ, ಈ ನಿನ್ನ ಮಗನ ಬುದ್ಧಿ ನನ್ನ ಕಲಿಸುವಿಕೆಯದಲ್ಲ, ಇನ್ನಾರು ಕಲಿಸಿರಲಿಲ್ಲ. ಸ್ವಾಭಾವಿಕವಾದ ನಿನ್ನ ಮಗನ ಮತಿಯು ಹಾಗಿದೆ. ಇದನ್ನೆಲ್ಲ ಕಂಡು ನಮ್ಮನ್ನೇಕೆ ತೆಗಳಿ ಕೋಪಿಸುವಿ? ಶಾಂತನಾಗು ಎಂದನು. ಅದಕ್ಕೆ ಮಗನನ್ನು ನೋಡಿ, ಎಲ್ಲೋ ಮಗು, ಗುರುಗಳು ಕಲಿಸಿಕೊಡದ ಈ ಕೆಡಕು ಬುದ್ಧಿ ನಿನಗೆ ಹೇಗೆ ಬಂದಿತು? ಬೊಗಳು ಎಂದು ಗರ್ಜಿಸಿ ಕೇಳಿದನು. ಅದಕ್ಕೆ ಪ್ರಹ್ಲಾದನು ಶಾಂತನಾಗಿಯೇ ನುಡಿದನು, ಮತಿರ್ನ ಕೃಷ್ಣೇ ಪರತಃ ಸ್ವಂತೋಪಿ ವಾ ಮಿತೋ ವಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಬಿರ್ವಿಶತಾಂ ತಮಿಸ್ರಂ ಪುನಃ ಚರ್ವಿತ ಚರ್ವಣಾನಾಂ. ಅಜ್ಞಾನಿಗಳಾದ ಗೃಹಸ್ಥಾಶ್ರಮಿಗಳು ಶ್ರೀಹರಿಯಲ್ಲಿ ಮನಸ್ಸನ್ನಿಡದೆ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿ ವೇದಗಳನ್ನು ಪಠಿಸಿದರೂ ವೇದವಾಕ್ಯ ಪ್ರತಿಪಾದ್ಯನಾದ ಅವನನ್ನು ಭಜಿಸದೆ ಇಂದ್ರಿಯಗಳ ದಾಸರಾಗಿ ಅಧಃಪತನವನ್ನು ಹೊಂದುವರು. ಕೆಲವರು ಗುರುಗಳಾಗಿ ಉಪದೇಶಿಸಿದರೂ ಹಲವರು ಶಿಷ್ಯರಾಗಿ ಪಠಿಸಿದರೂ ಶ್ರೀಕೃಷ್ಣ ಭಕ್ತಿಯು ಅವರಲ್ಲಿ ಅಂಕುರವಾಗಿ ಬೆಳೆಯಲಾರದು ಎಂದು ಹೇಳಿದನು. ರಾಜನ ಸಿಟ್ಟು ಮಿತಿಮೀರಿತು. ಕಣ್ಣು ಕೆಂಪಾದವು, ತುಟಿಗಳು ನಡುಗಿದವು. ಮಗುವಿನ ಮೇಲೆ ಗುಡುಗಿದನು. ಸೇವಕರನ್ನು ಕರೆದು, ಈ ಪಾಪಿಯನ್ನು ಕೊಂದುಬಿಡಿ,
ಇವನು ತನ್ನ ಚಿಕ್ಕಪ್ಪನನ್ನು ಕೊಂದು ಹಂದಿಯನ್ನು ಹೊಗಳುತ್ತಿರುವುದರಿಂದ ನಮ್ಮ ಕುಲದ ವೈರಿ. ಈ ನೀಚನನ್ನು ಸುಮ್ಮನೆ ಬಿಡಲಾರೆ. ಇವನು ಕೃತಜ್ಞ. ಇವನಿಂದೇನು ಲಾಭ? ಸರ್ಪ ಕಡಿದ ಬೆರಳನ್ನು ಕಡಿದರೆ ಇನ್ನುಳಿದ ಶರೀರವು ಬದುಕುವುದಲ್ಲವೇ? ಭಟರೆ, ಅವನಿಗೆ ವಿಷದನ್ನವನ್ನು ಉಣ್ಣಿಸಿರಿ, ಭೂಮಿಯಲ್ಲಿ ಹೂತಿಡಿರಿ, ಕುಳಿತಲ್ಲೇ ತುಂಡರಿಸಿರಿ. ಈ ಶತ್ರುವನ್ನು ಕೊಲ್ಲಿಸಿ ನಾನು ಸುಖಿಯಾಗುವೆ ಎಂದು ಶಾಸನ ಮಾಡಿದನು. ರಾಜದೂತರು ಶೂಲಗಳನ್ನು ಹಿಡಿದು ಕಡಿ ಕೊಲ್ಲು ಎಂದು ಗರ್ಜಿಸುತ್ತಾ ಪ್ರಹ್ಲಾದನನ್ನು ಮುತ್ತಿದರು. ಕರಾಳ ಮುಖರು, ಕಾಲಭಟ ಸಕರು ತಮ್ಮ ಕೆಂಪು ಮೀಸೆಯನ್ನು ತಿರುವುತ್ತಾ ಹಲ್ಲುಗಳನ್ನು ಕಟಕಟ ಕಡಿಯುತ್ತಾ ಅವನನ್ನು ತಿವಿಯಲು ಏರಿ ಬಂದರು. ಇದಕ್ಕೆ ಆ ಹರಿಯ ಭಕ್ತನು ಅಂಜದೆ ತನ್ನ ಸ್ವಾಮಿಯ ಪಾದ ಕಮಲಗಳನ್ನು ನೆನೆಯುತ್ತಾ ಚಲಿಸದೆ ಕುಳಿತುಬಿಟ್ಟನು. ಆ ಕ್ರೂರ ರಾಜಭಟರ ವಧೋಪಾಯಗಳೆಲ್ಲ ವ್ಯರ್ಥವಾದವು. ಸ್ವತಃ ರಾಜನೇ ಬಂದು ಮಗನ ವಧೆಗೆ ಸಿದ್ಧನಾದನು. ಬಗೆ ಬಗೆಯ ಉಪಾಯಗಳನ್ನು ಕೈಗೊಂಡನು. ಮಗುವನ್ನು ಆ ದೂತರು ಆನೆಗಳ ಕಾಲುಗಳಲ್ಲಿ ಹಾಕಿ ತುಳಿಸಿದರು, ಸರ್ಪಗಳಿಂದ ಕಚ್ಚಿಸಿದರು, ಬೆಟ್ಟಗಳಿಂದ ಕೆಳಗೆ ಕೆಡವಿದರು, ಕುಣಿಯಲ್ಲಿ ಹುಗಿದರು, ಕಡಲಲ್ಲಿ ನೂಕಿದರು, ಅಗ್ನಿ ಜ್ವಾಲೆಯಲ್ಲಿ ಎಸೆದರು, ಬೆಟ್ಟವನ್ನು ಏರಲು ಒತ್ತಾಯಿಸಿದರು, ಮಾಟ ಮದ್ದು ಮಂತ್ರಗಳನ್ನು ಬಳಸಿದರು. ಇನ್ನೂ ಹಲವು ಕಷ್ಟಗಳನ್ನು ಕೊಟ್ಟರೂ ಆ ಭಕ್ತ ಸಾಯಲಿಲ್ಲ. ಅಯ್ಯೋ, ಎಷ್ಟು ವಧೋಪಾಯಗಳನ್ನು ಕಲ್ಪಿಸಿದರೂ ಇವನು ಸಾಯಲೊಲ್ಲನೇಕೆ? ನಾನು ಇವನನ್ನು ನಿಂದಿಸಿದೆ, ಹಿಂಸಿಸಿದೆ, ಆದರೂ ಇವನು ಅಳಿಯದೆ ಉಳಿದನಲ್ಲ. ಇದೊಂದು ಆಶ್ಚರ್ಯ. ಯಾವ ತೇಜ ಇವನಿಗೆ ರಕ್ಷಕವಾಗಿರಬಹುದು? ಅದನ್ನು ನಾನು ಕಾಣೆ. ಬಾಲಕನಾದರೂ ಇವನ ಧೈರ್ಯವೆಷ್ಟು? ಇವನಿಗೆ ಭಯವೇ ಇಲ್ಲವೇ? ಮಹಿಮೆ ತಿಳಿಯದು ಶುನಃ ಶೇಪನಂತೆ ಇವನು ನಿರ್ವಿಕಾರ ಚಿತ್ತನಾದನಲ್ಲ. ಇವನು ಅಮರನೋ? ಇವನಿಂದ ನನಗೆ ಮರಣ ಒದಗುವುದೋ ಎಂದು ಚಿಂತಾಕ್ರಾಂತನಾಗಿ ಕಳೆಗುಂದಿ ಮುಖವನ್ನು ತಗ್ಗಿಸಿ ಕುಳಿತನು. ಧನುಜಪತಿ, ಇಷ್ಟೇಕೆ ಚಿಂತೆ? ನಿನ್ನ ಹುಬ್ಬುಗಂಟಿನಿಂದ ಲೋಕಗಳೆಲ್ಲ ನಿನ್ನ ಕೈವಶವಾಗಿರುವಾಗ ಆ ಚಿಕ್ಕ ಬಾಲಕನಿಂದೇನು ನಿನಗೆ ಆಗಬೇಕಾಗಿದೆ? ಮಕ್ಕಳೆಂದರೆ ಗುಣದೋಷಗಳು. ಅವು ಗೆಳೆಯರೊಡನೆ ಕ್ಷಣಕಾಲ ಹಗೆತನ ಮಾಡುತ್ತವೆ. ಮತ್ತೊಂದು ಕ್ಷಣದಲ್ಲಿ ಮತ್ತೆ ಗೆಳೆತನ ತೋರಿಸಿ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೋಗುತ್ತಿರುವಂತೆ ಕಂಡುಬಂದ ಅನೇಕ ಉದಾಹರಣೆಗಳಿವೆ. ಇವನು ನಿನ್ನ ಮಗನಲ್ಲವೇ? ಆಜ್ಞೆಯನ್ನು ಪರಿಪಾಲನೆ ಮಾಡಿ ಅಸುರಾರಿಯನ್ನು ಮರೆತು ಬಿಡಬಹುದು. ಒಂದು ವೇಳೆ ಮರೆಯದೆ ನಿನಗೆ ವೈರಿಯಾಗಿ ನಡೆದುಕೊಂಡರೆ ಇನ್ನು ಮರಣ ಪಾಶದಿಂದ ಬಿಗಿದು ಶುಕ್ರಾಚಾರ್ಯರು ಬರುವವರೆಗೆ ಗುರುಕುಲದಲ್ಲಿ ಕಟ್ಟಿಹಾಕಿ ರಕ್ಷಿಸುವೆವು. ಹಾಗೇ ಆಗಲಿ ಎಂದು ರಾಜನು ಗುರುಪುತ್ರನಿಗೆ ಹೇಳಿ ಧರ್ಮ, ಅರ್ಥ, ಕಾಮ ಈ ಮೂರನ್ನೇ ಕಲಿಸಲು ಬಲವಾಗಿ ಆಜ್ಞೆಯನ್ನಿತ್ತನು. ರಾಜಧರ್ಮವನ್ನು ಚೆನ್ನಾಗಿ ಕಲಿಸಿರಿ. ಇಂದಲ್ಲ ನಾಳೆ ಇವರು ಸುಧಾರಿಸಬಹುದು. ಗೃಹಸ್ಥನ ಪ್ರವೃತ್ತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ ಎಂದು ಹೇಳಿ ಮತ್ತೆ ರಾಜ್ಯಸಭೆಗೆ ತೆರಳಿದನು. ಪುನಃ ಗುರುಪುತ್ರರು ಪ್ರವೃತ್ತಿ ಮಾರ್ಗವನ್ನು ಅನುಸರಿಸಲು ಅವನಿಗೆ ತೀವ್ರೋಪದೇಶ ಪ್ರಾರಂಭ ಮಾಡಿದರು. ಆದರೆ ನಿಶ್ಚಲ ಹರಿಭಕ್ತನಾದ ಅವನು ಎಂದಾದರೂ ಚಲಿಸಬಹುದೇ? ಮೋಕ್ಷ ಮಾರ್ಗವನ್ನೇ ಚಿಂತಿಸಿದನು. ತ್ರಿವರ್ಗದ ಸುಖವು ಕ್ಷಣಿಕ, ಶಾಶ್ವತ ಸುಖವೇ ಮೋಕ್ಷ. ಅಲ್ಲಿ ದುಃಖದ ಲವಲೇಶವಿಲ್ಲವೆಂದು ನಿರ್ಧರಿಸಿದರು. ಒಂದಾನೊಂದು ದಿನ ಗುರುಪುತ್ರರು ಮನೆಯ ಕೆಲಸಗಳಲ್ಲಿ ತೊಡಗಿರಲು ದೈತ್ಯ ಬಾಲಕರು ಪ್ರಹ್ಲಾದನನ್ನು ಬಿಡುವು ದೊರಕಿದೆ ಎಂದು ಆಟಕ್ಕೆ ಕರೆದರು. ಗೆಳೆಯ ಪ್ರಹ್ಲಾದನು ತನ್ನ ಗೆಳೆಯರಿಗೆ ಮೃದು ಮಧುರ ವಚನದಿಂದ ತನ್ನ ಕಡೆಗೆ ಆಕರ್ಷಿಸಿದನು. ಆ ಗೆಳೆಯರು ತನ್ನನ್ನೇ ನೋಡುತ್ತಿರುವಂತೆ ಸನ್ನಿವೇಶವನ್ನು ಸಿದ್ಧಪಡಿಸಿದನು. ಆಟಗಳನ್ನೆಲ್ಲ ಬಿಟ್ಟು ಆ ಬಾಲಕರು ಪ್ರಹ್ಲಾದನ ವಚನಗಳನ್ನು ಕೇಳಲು ಉತ್ಸುಕರಾದರು. ಇಂಥ ಸುಪ್ರಸಂಗವನ್ನು ಕಳೆದುಕೊಳ್ಳಬಾರದೆಂದು ನಿಶ್ಚಯಿಸಿ ಆ ಮಿತ್ರರಿಗೆ ಭಗವಂತನ ತತ್ವಗಳನ್ನು ಸುಲಭ ರೀತಿಯಲ್ಲಿ ಉಪದೇಶಿಸಿದನು. ನನ್ನ ನೆಚ್ಚಿನ ಗೆಳೆಯರೇ, ಪರಮ ಮಂಗಳ ಕಥೆಯನ್ನು ಕೇಳಿರಿ. ನಮ್ಮ ವಯಸ್ಸಿನ ಎಷ್ಟೋ ಗೆಳೆಯರು ಮೃತರಾಗಿರುವರಲ್ಲವೇ? ಆಟಗಳಲ್ಲಿ ವ್ಯರ್ಥವಾಗಿ ಕಾಲವನ್ನು ಕಳೆಯಬೇಡಿರಿ. ಪೂರ್ವಜರು ಮನವೆಂಬ ಮಂಗನ ವಶರಾಗಿ ಕುಣಿಯುತ್ತಿರಲಿಲ್ಲ. ಬಾಲ್ಯದಲ್ಲಿ ಭಗವಂತ ಧರ್ಮಗಳನ್ನು ಆಚರಿಸಿ ಧ್ರುವರಾಜನಂತೆ ಮೋಕ್ಷ ಸಾಧನೆಗಳಲ್ಲಿ ಮಗ್ನರಾಗಿ ಭಗವಂತನ ಜ್ಞಾನವನ್ನು ಗಳಿಸಬೇಕು. ನಮ್ಮ ಚಂಡಾಮರ್ಕರು ಅನರ್ಥವಾದ ಸಂಸಾರ ಮಾರ್ಗದಲ್ಲಿ ತೊಡಗಲು ಹೇಳಿಕೊಡುತ್ತಿದ್ದಾರೆ. ಸಂಸಾರ ಸುಖವೇ ಪರಮ ಪ್ರಯೋಜನವೆಂದು ಅವರ ಅಭಿಪ್ರಾಯ. ಅವಿವೇಕಗಳಾದ ಗುರುಗಳ ಮಾತಿನಂತೆ ನಡೆಯಕೂಡದು. ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತಸ್ತ್ವ ಜ್ಞಾನ ನಿದ್ರೆಯ ನ ಶ್ರದ್ಧಾದ್ಯಾನ್ಮತಂ ತಸ್ಯ ಯತಂತೋ ವೃಂದ ನಾಯಕಃ. ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚರಿಸಿ ಜ್ಞಾನಿಯನ್ನಾಗಿ ಮಾಡುವವನೇ ಗುರುವು. ಅಂತಹನಲ್ಲದೆ ಅಜ್ಞಾನಿಯ ಉಪದೇಶವನ್ನು ಅನುಸರಿಸುವವನು ಕುರುಡನ ಹಿಂದೆ ಹೊರಟ ಕುರುಡನಂತೆ ಗತಿಯನ್ನು ಕಾಣದೆ ಕೆಡುವನು. ಅದಕ್ಕೋಸ್ಕರ ಗುರುವನ್ನು ವಿಚಾರಿಸಿ ಸ್ವೀಕರಿಸಬೇಕು. ರಾಗ ದ್ವೇಷವಿಲ್ಲದವನಿಗೆ ಶತ್ರುಗಳಿಲ್ಲ, ಮಿತ್ರರೂ ಇಲ್ಲ. ಸರ್ವವೂ ಹರಿಲೀಲೆ.
ಅವನೇ ವಿಪತ್ಕಾರಣ ಸ್ವತಂತ್ರರಾದ ನಾವು ಸಂಪತ್ತು ವಿಪತ್ತುಗಳನ್ನು ತರುವ ಕಾರಣ ಪುರುಷರು ಹೇಗೆ ಆಗಬಲ್ಲವು? ಮನುಜ ಜನ್ಮವು ದುರ್ಲಭ. ಪುರುಷಾರ್ಥ ಸಾಧನವು ಆ ಜನ್ಮದಿಂದಲೇ ಆಗುವುದು. ಅದಾದರೂ ಬಹುಕಾಲವಿರಲಾರದು. ಇದನ್ನು ಅರಿತು ಶ್ರೀಹರಿಯೇ ನಮ್ಮೆಲ್ಲರ ಪ್ರಿಯತಮನೆಂದು ಮನಗಾಣಬೇಕು. ಅವನು ಸರ್ವ ಪ್ರಾಣಿಗಳಲ್ಲಿ ವಾಸ ಮಾಡಿದ್ದಾನೆ. ಅವನು ಪ್ರಭುವೂ ಹೌದು. ಅಂತಹ ಪರಮ ಪುರುಷನ ಪಾದ ಕಮಲಗಳನ್ನು ಬಿಡದೆ ಸೇವಿಸಿದರೆ ನಿಜವಾದ ಸುಖ ದೊರೆಯಲಿದೆ. ನರಿ ನಾಯಿಯಾಗಿಟ್ಟಿದ್ದಾಗಲೂ ಇಂದ್ರಿಯ ಸುಖ ತಾನಾಗಿ ಸಿಗುವುದು. ಅದನ್ನು ಅನುಭವಿಸಲು ಗುರುವು ಕಲಿಸಬೇಕಾಗಿಲ್ಲ. ಅಲ್ಲಿಯೂ ಶ್ರೀಹರಿಯು ಕೊಟ್ಟಾಗ ಮಾತ್ರ ಆ ಸುಖ ದೊರೆಯುವುದು. ದುಃಖವು ಬೇಕೆಂದು ಬೇಡುವವರಿಲ್ಲ. ಆದರೂ ಶ್ರೀಹರಿಯ ಇಚ್ಛೆಯಿಂದ ದುಃಖವು ಬಂದೇ ಬರುವಂತೆ ಸುಖವು ಬಂದೊದಗುವುದು. ವಿಷಯ ಸುಖ ದೊರೆಯುವುದಕ್ಕಾಗಿ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಆ ಪ್ರಯತ್ನದಿಂದ ಆಯುಷ್ಯ ವ್ಯರ್ಥವಾಗಿ ಹೋಗುವುದಲ್ಲದೆ ಬೇಡಿದ್ದೆಲ್ಲವೂ ಸಿಗಲಾರದು. ಮುಕುಂದನ ಚರಣಾರವಿಂದ ಸೇವೆ ಎಂದೂ ವ್ಯರ್ಥವಾಗಲಾರದು. ಮನುಷ್ಯ ಶರೀರವು ಬಿದ್ದು ನಾಶವಾಗುವ ಮುನ್ನ ನಮ್ಮ ಕ್ಷೇಮ ಹಾಗೂ ಶ್ರೇಯಸ್ಸನ್ನು ಗಳಿಸಿಟ್ಟುಕೊಳ್ಳುವುದು ಲೇಸು. ಪುರುಷನ ಆಯುಷ್ಯ 100 ವರ್ಷ. 50 ವರ್ಷಗಳು ರಾತ್ರಿಯಲ್ಲಿ ನಿದ್ರೆ ಹೊಂದಿ ಕಾಲ ಗತಿಸಿ ಹೋಗುವುದು. ಆಗ ಸಾಧನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇನ್ನುಳಿದ 50 ವರ್ಷಗಳಲ್ಲಿ ಬಾಲ್ಯ ಕುಮಾರ ಅವಸ್ಥೆಯಲ್ಲಿರುವಾಗ 20 ವರ್ಷ ಆಟಪಾಠಗಳಲ್ಲಿ ಉರುಳಿ ಹೋಗುವವು. ಮುಪ್ಪು ತಗಲಲಾಗಿ 20 ವರ್ಷ ನಷ್ಟವಾಗಿ ಉರುಳಿ ಹೋಗುವವು. ಇನ್ನುಳಿದ 10 ವರ್ಷಗಳಲ್ಲಿ ಕೆಲವರು ಕಾಮಾಂಧರಾಗಿಯೂ ಹಲವರು ಯೌವನವನ್ನು ಪಡೆದು ಬೀದಿ ಕಾಮಣ್ಣರಾಗಿಯೂ ಇಲ್ಲವೇ ಗೃಹಾಸಕ್ತರಾಗಿಯೂ ಇರುವಾಗ ಕಾಲದ ಪ್ರಯಾಣ ಅರಿಯದೆ ಗತಿಸಿ ಹೋಗುವುದು. ಕುಟುಂಬವನ್ನು ಕಟ್ಟಿಕೊಂಡು ಅದರ ಪೋಷಣೆಗಾಗಿ ಅಕ್ಕಪಕ್ಕದವರೊಡನೆಯೂ ಬಂಧು ಬಳಗದವರೊಡನೆಯೂ ಪಕ್ಷ ಪಂಗಡಗಳಲ್ಲಿ ಸೇರಿದವನಾಗಿಯೂ ಕಡಿದಾಡಿ ಜಗಳವಾಡಿ ಒಂದು ಕ್ಷಣವಾದರೂ ಸುಮ್ಮನಿರದೆ ಮಾನವನು ಕಷ್ಟಪಡುತ್ತಿರುವನು. ಹಣದ ಆಸೆಯನ್ನು ಬಿಟ್ಟೆನೆಂದು ಹೇಳುವವರು ಶುದ್ಧ ವಂಚಕರೇ ಆಗಿರುವರು. ಹಣವು ಪ್ರಾಣಕ್ಕಿಂತಲೂ ಪ್ರಿಯವೆನಿಸಿದೆ. ಚೋರರು, ಪರರ ಸೇವಕರು, ವರ್ತಕರು ಬಹಿಪ್ರಾಣವೆನಿಸಿದ ಅರ್ಥವನ್ನು ಗಳಿಸುವ ಜನರು ಅರ್ಥದ ಆಸೆಯನ್ನು ಬಿಡುವುದೆಂತು? ಪ್ರಿಯಳಾದ ಪತ್ನಿಯು ದಯಾಮಯಿಯಾಗಿ ಬಗೆ ಬಗೆಯ ವಚನಗಳಲ್ಲಿ ಜಾಣೆ ಎನಿಸಿ ಮನವನ್ನು ಸೆಳೆಯುವಳು. ಏಕಾಂತದಲ್ಲಿ ಹಾಸ್ಯ ವಿನೋದ ಮಾಡುತ್ತಾ ಸಂಭೋಗ ಸುಖವನ್ನು ಕೊಟ್ಟು ಸಂತೈಸುವಳು. ಪುತ್ರ ಮಿತ್ರರು ಪ್ರೀತಿಯನ್ನು ಪ್ರಕಟಿಸುವರು. ಚಿಕ್ಕ ಮಕ್ಕಳ ಮುದ್ದಾದ ತೊದಲ್ನುಡಿಗಳು ಅಲಾಪಗಳು ಕರ್ಣ ಹಾಗೂ ಮನಸ್ಸನ್ನು ಆಕರ್ಷಿಸುವವು. ಅಕ್ಕರಿಯ ಅಕ್ಕ ತಂಗಿಯರ ಲಗ್ನದ ಚಿಂತೆ, ಅವರು ವಿವಾಹಿತರಾಗಿ ತಮ್ಮ ಗಂಡಂದಿರ ಮನೆಯಲ್ಲಿ ಸುಖವಾಗಿರುವರೋ ಎಂಬ ವಿಚಾರ, ಮುಪ್ಪಿನವರಾದ ತಂದೆ ತಾಯಿಗಳ ಸಂರಕ್ಷಣೆ ಚಿಂತೆ, ಮಕ್ಕಳು ದೊಡ್ಡವರಾದ ಮೇಲೆ ಅವರ ನೌಕರಿ ಮತ್ತು ಮದುವೆಯ ಚಿಂತೆ, ಅವರಿಗೆ ಆಸ್ತಿ ಮಾಡುವ ಚಿಂತೆ, ಹೀಗೆ ಒಂದೇ ಎರಡೇ ಹಲವಾರು ಚಿಂತೆಗಳಿಂದ ಬೆಂದು ಬಳಲಿದವನಿಗೆ ಪರಲೋಕದ ಚಿಂತೆ ಹೇಗೆ ಬಂದೀತು? ಕುರುಡಿ ಕುಟಾರ ಹುಳುದಂತೆ ಮನೆ ಎಂಬ ಗೂಡಿನಲ್ಲಿ ಸೇರಿಕೊಂಡವನಿಗೆ ಧರ್ಮಾಚರಣೆಯಲ್ಲಿ ಹರಿಸೇವೆ ಹೇಗೆ ದೊರಕುವುದು? ಕಾಮವೇ ಲೋಭದ ತಂದೆಯಾಗಿದೆ. ಕಾಮವಶನಾಗಿ ಜನನೇಂದ್ರಿಯ ಹಾಗೂ ನಾಲಿಗೆ ಇವೆರಡರ ಸುಖಗಳೇ ಮುಖ್ಯ ಪ್ರಯೋಜನವೆಂದು ಭಾವಿಸುವ ಮೂಢನಿಗೆ ವೈರಾಗ್ಯವು ಅಂಕುರಿಸುವ ಬಗೆ ಹೇಗೆ? ಕಾಮದ ತೃಪ್ತಿಯನ್ನು ಕಾಣದ ಕುರುಡನು ಹಣವನ್ನು ಹರಣ ಮಾಡಿ ಕುಟುಂಬ ಪೋಷಿಸಿ ಕೊನೆಗೆ ಹಣವನ್ನಿಲ್ಲೇ ಬಿಟ್ಟು ಪಾಪದ ಗಂಟನ್ನು ಹೊತ್ತುಕೊಂಡು ಪರಲೋಕಕ್ಕೆ ತೆರಳುವನು. ವಿದ್ವಾಂಸನೆನ್ನಿಸಿದ ಪುರುಷನು ನಾನು, ನನ್ನವರು, ಇವರು ಪರಕೀಯರುವೆಂಬುದಾದ ದುಷ್ಟ ಬುದ್ಧಿಯಿಂದ ಕುಟುಂಬ ಪೋಷಣೆ ರಹಿತನಾಗಿ ಪರರನ್ನು ನಿಂದಿಸಿ ಅವರ ದ್ರೋಹ ಕಟ್ಟಿಕೊಂಡು ಮೋಕ್ಷ ಸಾಧನವಾದ ಜ್ಞಾನ ಮಾರ್ಗದಿಂದ ದೂರವಿರುವನು. ಈ ವಿಷಯದಲ್ಲಿ ಮೂಢನಂತೆ ವಿಪರೀತ ಜ್ಞಾನದಿಂದ ಕಾಲ ಕಳೆಯುವ ವಿದ್ವಾಂಸನಿಗೂ ದಡ್ಡನಿಗೂ ಏನು ಭೇದ? ಅಚ್ಯುತನನ್ನು ಸಂತೋಷಗೊಳಿಸುವ ಉಪಾಯ ಸುಲಭವಾಗಿದೆ. ಅವನು ನಮ್ಮ ಒಳಗೆ ಹೃದಯದಲ್ಲಿ ವಾಸ ಮಾಡಿರುವನು. ಹೆಂಡತಿ ಮಕ್ಕಳಿಗಿಂತಲೂ ಪ್ರಿಯನಾಗಿದ್ದಾನೆ. ಸರ್ವತ್ರ ವ್ಯಾಪ್ತನು, ಬ್ರಹ್ಮಾದಿ ತೃಣಾಂಗ ಜೀವ ನಿಯಾಮಕನು ಆಗಿ ಕಾಲ ಕಾಲಕ್ಕೆ ಭೌತಿಕ ವಿಕಾರಗಳಿಗೂ ಅವನೇ ಕಾರಣನು. ಆದ್ದರಿಂದ ಗೆಳೆಯರಾದ ಬಾಲಕರೇ, ದೈತ್ಯ ಭಾವವನ್ನು ತೊರೆದು ಸಮಸ್ತ ಪ್ರಾಣಿಗಳಲ್ಲಿ ದಯ ತೋರಿಸಿರಿ. ಶ್ರೀಹರಿಯು ಸಂತುಷ್ಟನಾಗುವನು. ಅವನು ಮೋಕ್ಷವನ್ನು ಕೊಡುವವನಾಗಿರುವಾಗ ರೂಪ, ಗಂಧ, ಸ್ಪರ್ಶ, ಶಬ್ದರಸ ಈ ವಿಷಯಗಳ ಸುಖವನ್ನು ಬೇಡಿದ್ದಾದರೆ ಕಲ್ಪವೃಕ್ಷವನ್ನಾಧರಿಸಿ ಕಷ್ಟವನ್ನು ಬೇಡಿದವನಂತೆ ಮೂರ್ಖರೆನಿಸುವವರಾಗಬೇಡಿರಿ. ಈ ಜ್ಞಾನವು ನನಗೆ ನಾರದರಿಂದ ಬಂದಿದೆ, ನನ್ನ ಬುದ್ಧಿಯಿಂದ ಕಲ್ಪಿತವಾದುದಲ್ಲ. ಶೇಷಶಾಯಿಯು ಈ ಜ್ಞಾನವನ್ನು ಬ್ರಹ್ಮನಿಗೂ ಬ್ರಹ್ಮನು ನಾರದನಿಗೂ ಉಪದೇಶಿಸಿರುವನು. ದೈತ್ಯ ಬಾಲಕರು ಪ್ರಹ್ಲಾದನ ಈ ವಚನಗಳನ್ನು ಕೇಳಿ ಮೂಕ ವಿಸ್ಮಿತರಾದರು. ಪ್ರಹ್ಲಾದ,
ನೀನು ನಾವು ಚಂಡಾಮರ್ಕರನ್ನು ಬಿಟ್ಟು ಅನ್ಯ ಗುರುಗಳನ್ನು ಆಶ್ರಯಿಸಿಲ್ಲ. ಆದರೂ ನೀನು ನಮಗೆ ಹೇಳಿದ ಜ್ಞಾನವು ನಮ್ಮ ಕಣ್ತೆರೆದಿದೆ. ನೀನು ರಾಜಕುಮಾರನಲ್ಲವೇ? ಸದಾ ಅಂತಃಪುರದಲ್ಲಿರುವಾಗ ನಾರದರು ನಿನಗೆ ಯಾವಾಗ ಉಪದೇಶಿಸಿದರು? ಅವರ ಸಂಘ ಯಾವ ಕಾಲದಲ್ಲಿ ಆಯಿತು, ಹೇಗೆ ಎಂಬುದಾಗಿ ಸಂಶಯ ಬರುತ್ತಿದೆ. ಅದನ್ನು ದಯವಿಟ್ಟು ಬಿಡಿಸು ಎನ್ನಲು ಪ್ರಹ್ಲಾದನು ತಾನು ಪಡೆದ ಉಪದೇಶದ ವಿವರವನ್ನು ಹೇಳಲು ಉಪಕ್ರಮಿಸಿದನು. ನಮ್ಮ ತಂದೆಯು ಮಂದರಾಚಲದಲ್ಲಿ ತಪಸ್ಸು ಮಾಡಲು ಹೋದ ಸಮಯವನ್ನು ಸಾಧಿಸಿ ದೇವತೆಗಳು ದಾನವಪುರವನ್ನು ಮುತ್ತಿದರು. ಇರುವೆಗಳು ಹಾವನ್ನು ತಿಂದು ಕೊಂದಂತೆ ಪಾಪಿಯಾದ ಹಿರಣ್ಯಕಶಿಪು ತನ್ನ ಪಾಪಗಳಿಂದಲೇ ತಾನು ಹಾಳಾದನು. ಲೋಕಗಳಿಗೆ ಸುಖವಾಯಿತು ಎಂದು ಹೇಳುತ್ತಾ ಇಂದ್ರಾದಿ ದೇವತೆಗಳು ದಾನವರನ್ನು ಸದೆಬಿಡಿದರು. ಅವರಿಗೆ ಅಸುರರು ಸೋತರು. ದಿಕ್ಕಾಪಾಲಾಗಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗಿ ಅಡಗಿಕೊಂಡು ಕುಳಿತರು. ಜಯಶಾಲಿಗಳಾದ ದೇವತೆಗಳು ರಾಜ ಶಿಬಿರವನ್ನು ದೋಚಿದರು. ಇಂದ್ರನು ನಮ್ಮ ತಾಯಿಯನ್ನು ಹಿಡಿದು ಸೆಳೆದೊಯ್ಯುತ್ತಿದ್ದನು. ದೈವೇಚ್ಛೆಯಿಂದ ಅಲ್ಲಿಗೆ ಬಂದ ನಾರದರು ಕುರಿಯಂತೆ ರೋಧಿಸುವ ನಮ್ಮ ತಾಯಿಯನ್ನು ಬಿಡಿಸಿ ಅಭಯವನ್ನಿತ್ತನು. ಇಂದ್ರನನ್ನು ಕಂಡು ಸುರರಾಜ, ಇದು ನಿನಗೆ ಯೋಗ್ಯವಲ್ಲ. ಇವಳೇನು ಮಾಡಿದ್ದಾಳೆ? ಪಾಪ, ನಿರಪರಾಧಿನಿಯಾದ ಪರಸ್ತ್ರೀಯರ ಪೀಡೆ ಸಲ್ಲದು ಎಂದನು. ಅದಕ್ಕೆ ಇಂದ್ರನು, ಇವಳ ಜಠರದಲ್ಲಿರುವ ರಾಕ್ಷಸ ಕುಮಾರನು ದುಷ್ಟನಲ್ಲವೇ? ತಂದೆಯನ್ನು ಕೂಡ ಮೀರಿ ನಡೆಯುವವನಾಗಿ ಹುಟ್ಟಿದರೆ ಏನು ಗತಿ? ಇವಳನ್ನು ನನ್ನ ವಶದಲ್ಲಿಟ್ಟು ಹಡದ ಮೇಲೆ ಮಗುವನ್ನು ನಾಶಪಡಿಸಿ ಆಮೇಲೆ ಇವಳನ್ನು ಬಿಟ್ಟು ಬಿಡುವೆನು. ಎಲೋ ಸ್ವರ್ಗ ಲೋಕಾಧಿಪತಿ, ಕೇಳು, ಈ ಸ್ತ್ರೀಯನ್ನು ಎಳೆದುಕೊಂಡು ಒಯ್ಯಬೇಡ ಎಂದು ಹೇಳಿದನು. ಇವಳ ಗರ್ಭದಲ್ಲಿರುವ ಶಿಶು ಮಹಾಭಗವದ್ಭಕ್ತನಾಗಿದ್ದಾನೆ. ಅದು ಸುರರ ಪಕ್ಷಪಾತಿ. ಲೋಕೋದ್ಧಾರಕ ಮಗುವನ್ನು ಕೊಲ್ಲಬಹುದೇ? ಬೇಡ, ಈ ಅಸುರ ರಾಣಿಗೆ ಭಗವನ್ ಮಹಿಮೆಯನ್ನು ಹೇಳುತ್ತಿರುವೆನು. ಇವಳು ಶ್ರೀಹರಿಯ ಭಕ್ತಳೇ ಆಗಿದ್ದಾಳೆ. ಆದ್ದರಿಂದ ನನ್ನ ಉಪದೇಶವನ್ನು ಆಲಿಸುತ್ತಿರುವಳು. ಹೀಗೆ ನಾರದರ ಸೂಕ್ತ ವಚನಗಳನ್ನು ಅರ್ಥೈಸಿಕೊಂಡು ಗರ್ಭಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಿ ಇಂದ್ರನು ತನ್ನ ಲೋಕಕ್ಕೆ ಹೋದನು. ಆಮೇಲೆ ನಾರದರು ಆ ನನ್ನ ತಾಯಿಯನ್ನು ತಮ್ಮ ಆಶ್ರಮಕ್ಕೆ ಕರೆತಂದು ಕಾಪಾಡಿದರು. ನನ್ನ ತಂದೆಯು ತಪಸ್ಸು ಮುಗಿಸಿ ಬರುವವರೆಗೆ ಅವಳು ಆ ಋಷಿಗಳ ಸೇವೆ ಮಾಡಿಕೊಂಡು ಇರುತ್ತಿದ್ದಳು. ಪರಮ ಕಾರುಣಿಕರಾದ ನಾರದರು ನನ್ನ ತಾಯಿಯ ಸೇವೆಯನ್ನು ಮೆಚ್ಚಿ, ವತ್ಸೆ, ವರ ಬೇಡೆನ್ನಲು, ಗುರುಗಳೇ, ನನ್ನ ಇಚ್ಛಾನುಸಾರವಾಗಿ ನಾನು ಹಡೆಯಬೇಕು. ನನ್ನ ಗರ್ಭದಲ್ಲಿರುವ ಮಗು ಕ್ಷೇಮದಿಂದಿರಲಿ. ಈ 2 ವರಗಳನ್ನು ಕೇಳಿಕೊಂಡಿದ್ದಕ್ಕೆ ತಥಾಸ್ತು ಎಂದರು. ಸ್ತ್ರೀತ್ವ ಧರ್ಮವುಳ್ಳ ನನ್ನ ತಾಯಿಯು ನಾರದರು ಉಪದೇಶಿಸಿದ ಧರ್ಮಜ್ಞಾನ ಹಾಗೂ ತತ್ವಜ್ಞಾನವನ್ನು ಮರೆತು ಬಿಟ್ಟಳು. ಆದರೆ ಅವೆರಡು ನನಗೆ ಅಚ್ಚಳಿಯದೆ ನನ್ನ ಚಿತ್ತ ಭಿತ್ತಿಯಲ್ಲಿ ನಾರದರ ಅನುಗ್ರಹದಿಂದ ಇಂದಿಗೂ ಉಳಿದಿವೆ. ನನ್ನಂತೆ ಸ್ತ್ರೀಯರು, ಬಾಲಕರು ಹಾಗೂ ನೀವೆಲ್ಲರೂ ಜ್ಞಾನವನ್ನು ಪಡೆಯಲು ಯೋಗ್ಯರಾಗಿರುವಿರಿ. ಅದಕ್ಕೋಸ್ಕರ ಹರಿಯ ಮಹಿಮೆಯನ್ನು ವರ್ಣಿಸುವೆ. ಅವನಿಗೆ ಜನನ ಮರಣವಿಲ್ಲ, ಹಸಿವು ನೀರಡಿಕೆ ಇಲ್ಲ, ಹಿಗ್ಗು ಹುಗ್ಗುಗಳಿಲ್ಲ, ಬೆಳವಣಿಗೆ ಹಾಗೂ ಸೊರಗುವಿಕೆ ಇಲ್ಲ. ಅವನು ನಿತ್ಯನಾಗಿದ್ದಾನೆ. ಅವನಿಗೆ ದಿವ್ಯವಾದ ದೇಹವಿದೆ. ಅವನೇ ನಮ್ಮೆಲ್ಲರ ದೇಹವನ್ನು ಹುಟ್ಟಿಸುವವನು. 24 ತತ್ವಗಳಿಗೆ ನಿಯಾಮಕನಾಗಿದ್ದಾನೆ. ಅವನಿಗೆ ಆಕಾರವಿಲ್ಲ, ಯಾವಾಗಲೂ ಒಂದೇ ಬಗೆಯ ಸ್ವಭಾವ ಇದೆ. ಅವನಿಗೆ ಕರ್ಮದಿಂದುಂಟಾದ ಫಲದ ಸಂಬಂಧವಿಲ್ಲ ಹಾಗೂ ಅಜ್ಞಾನವಿಲ್ಲ. ಜೀವಾತ್ಮರು ಶರೀರದಲ್ಲಿರುವ ಅಹಂಕಾರ ಮಮಕಾರಗಳನ್ನು ಬಿಡುವುದು ನ್ಯಾಯವಾದ ಮಾತಾಗಿದೆ. ಜೀವಾತ್ಮರಿಗೆ ಪ್ರಕೃತಿ ಬಂಧವಿರುವುದರಿಂದ ದೇಹ ಪ್ರಾಪ್ತಿ ಹಾಗೂ ದೇಹ ನಾಶಗಳು ಒದಗುತ್ತವೆ. ಸ್ವಪ್ನ, ನಿದ್ರೆ, ಜಾಗೃತ ಅವಸ್ಥೆಗಳು ಪರಮಾತ್ಮನಿಂದಲೇ ದೊರೆಯುವವು. ಆ ಪ್ರಭುವು ಜಗತ್ತಿನ ಸೃಷ್ಟಿಕರ್ತನು, ರಕ್ಷಕನು, ಸಂಹಾರಕನೂ ಹೌದು. ಆ ದೇವಾತ್ಮನೇ ಪರಮಾತ್ಮನೆಂದು ತಿಳಿಯುವುದು ಮೂಢತನವೆನಿಸುವುದು. ಗಂಧವು ಗಾಳಿ ಇರದ ಎಲ್ಲ ಕಡೆ ಹರಡುವುದು, ಆದರೆ ಗಂಧವಾಯುಗಳು ಒಂದೇ ಆಗಲಾರವು. ಇಂತಹ ಕಠಿಣವಾದ ತತ್ವಗಳನ್ನು ಗುರುಗಳ ಮುಖದಿಂದ ತಿಳಿಯಬೇಕು. ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಿ ಸಾಧು ಭಕ್ತರ ಸಂಘದಲ್ಲಿ ಶ್ರೀಹರಿಯ ಮಹಿಮೆಯನ್ನು ಶ್ರದ್ಧೆಯಿಂದ ಬಿಡದೆ ನಿತ್ಯವೂ ಕೇಳಿ ಶ್ರೀಹರಿಯನ್ನು ಪೂಜಿಸಿ ಅವನ ಗುಣಕರ್ಮಗಳನ್ನು ಬಾಯ್ತುಂಬ ಹೊಗಳಬೇಕು. ಅವನ ಪಾದ ಕಮಲಗಳನ್ನು ಧ್ಯಾನಿಸಬೇಕು. ಜಗತ್ಪತೆ ಎಂದು ಗಟ್ಟಿಯಾಗಿ ಚೀರಿ ಲಜ್ಜೆಯನ್ನು ತೊರೆದು ಪುನಃ ಕೃಷ್ಣ ಗ್ರಹ ಬಡಿದವನಂತೆ ವರ್ತಿಸುವ ಏಕಾಂತ ಭಕ್ತನು ಜೀವನ್ಮುಕ್ತನೆಂದು ಎಲ್ಲೋ ಅಸುರ ಬಾಲಕರೇ ತಿಳಿಯಿರಿ. ಇಲ್ಲಿ ನಾವು ಸುಖವು ಬೇಕು, ದುಃಖವು ಬೇಡವೆಂದೇ ಎಲ್ಲ ಕರ್ಮಗಳನ್ನು ಮಾಡುತ್ತಿರುವೆವು. ಆದರೂ ನಾವು ಬಯಸದ ದುಃಖವು ಬಂದೇ ಬರುತ್ತಿದೆ. ಸುಖಕ್ಕಾಗಿ ಮಾಡುವ ಪ್ರಯತ್ನ, ಆಯಾಸ, ವ್ಯಯಗಳು ದುಃಖಕ್ಕೆ ಕಾರಣೀಭೂತವಾಗುವು. ಕಾಮಿತವನ್ನು ಬೇಡುವ ಈ ದೇಹವು ನಮ್ಮದಲ್ಲ, ಕ್ಷಣಭಂಗುರವಾಗಿದೆ.
ದೇಹವು ಬಿದ್ದು ಹೋಗುವುದು ನಿಶ್ಚಿತವಿದ್ದಾಗ ಕಾಮಿತಗಳಿಂದ ಏನು ಫಲ? ಇನ್ನು ಶರೀರ ಸಂಬಂಧಿಗಳಾದ ಹೆಂಡತಿ, ಮನೆ, ಪುತ್ರ, ಧನ, ರಾಜ, ಕೋಶ, ದನ, ಕುದುರೆ, ಆನೆ, ಮಂತ್ರಿ, ರಥ ಇವೆಲ್ಲ ಶಾಶ್ವತಗಳೇ ಅಲ್ಲ. ಆದರೆ ಶ್ರೀಹರಿಯು ಮಾತ್ರ ಶಾಶ್ವತವಾಗಿದ್ದಾನೆ. ಆದ್ದರಿಂದ ಅವನನ್ನು ಭಜಿಸೋಣ. ಅಂತಹ ದೇವೋತ್ತಮನಿಗೆ ನಮನಗಳನ್ನು ಹೇಳಿ ಎಂದು ಪ್ರಹ್ಲಾದನು ತನ್ನ ಉಪದೇಶವನ್ನು ಮುಕ್ತಾಯಗೊಳಿಸಿದನು. ದೈತ್ಯ ಬಾಲಕರೆಲ್ಲರೂ ಷಂಡಾಮರ್ಕ ಗುರುಗಳನ್ನು ಪರಿತ್ಯಜಿಸಿ ಪ್ರಹ್ಲಾದನ ಉಪದೇಶವನ್ನು ಸದಾ ಕೇಳಲು ಸಿದ್ಧರಾದರು. ಈ ವೃತ್ತಾಂತವು ಅಸುರ ರಾಜನ ಕಿವಿಗೆ ಬಿತ್ತು. ಮಗನ ಈ ದುರ್ನೀತಿಯನ್ನು ಕಂಡು ಕಿಡಿಕಿಡಿಯಾದನು. ಇಷ್ಟೇ ಏಕೆ, ಮಗನನ್ನು ಕ್ಷಣದಲ್ಲಿ ಕೊಲ್ಲಲು ಸಿದ್ಧನಾಗಿ ನಿಂತನು. ಬುದ್ಧಿಹೀನ, ಕುಲಕಂಟಕ, ಬಾಯಿಲಿ, ದುರಹಂಕಾರಿಯಾದ ನಿನ್ನನ್ನು ಈಗಲೇ ಯಮಸದನಕ್ಕೆ ಕಳಿಸುವೆ. ಮೂಢ, ನನ್ನನ್ನು ಧಿಕ್ಕರಿಸುತ್ತಿರುವೆಯಾ ಎಂದು ರಾಜನು ಪ್ರಹ್ಲಾದನನ್ನು ಪ್ರಶ್ನಿಸಲಾಗಿ ನಿರ್ಭೀತನಾಗಿ ಅವನು ತಂದೆಗೆ ಹೇಳಿದನು. ರಾಜನ್, ನಿನಗೂ ನನಗೂ ಸರ್ವರಿಗೂ ಬಲಪ್ಪದನು ಶ್ರೀಹರಿಯೇ ಆಗಿ ಬಲ ನೆನೆಸಿರುವನು. ಅದಕ್ಕಾಗಿ ನೀನು ಅಸುರ ಭಾವವನ್ನು ಬಿಡು, ಮನಸ್ಸನ್ನು ಶ್ರೀಶನಲ್ಲಿಡು. ನಿನಗೆ ಶತ್ರುಗಳೇ ಇಲ್ಲದಾಗುವರು. ನಿನ್ನ ಮನಸ್ಸೇ ನಿನಗೆ ಶತ್ರುವಾಗಿದೆ. ಇಂದ್ರಿಯಗಳ ದಾಸನಾಗದೆ ಶ್ರೀಪತಿಯ ದಾಸರ ದಾಸನಾಗು. ಛೀ ಮೂರ್ಖ, ಎಷ್ಟು ಬೊಗಳುತ್ತಿರುವೆ. ನಿರ್ಭಾಗ್ಯ, ನಾನಲ್ಲದೆ ಜಗದೀಶನು ಬೇರೆ ಯಾರು? ಅವನೆಲ್ಲಿರುವನು? ಬೊಗಳು ಎಂದು ಬೆದರಿಸಿದನು. ಅದಕ್ಕೆ ಪ್ರಹ್ಲಾದನು, ಆ ಭಗವಂತನು ಸರ್ವತ್ರ ವ್ಯಾಪ್ತನು ಎನ್ನಲು ಈ ಸ್ತಂಭದಲ್ಲಿರುವನೇ, ಅದೇಕೆ ಇರಲಾರನು? ಕಣ್ತೆರೆದು ನೋಡು ಎಂದು ಪ್ರಹ್ಲಾದನು ಹೇಳಿದ ಕೂಡಲೇ ಅವನ ತಲೆ ಕತ್ತರಿಸಲು ಸನ್ನದ್ಧನಾಗಿ ಖಡ್ಗ ಎತ್ತಿದನು. ಹಾಗೂ ನಿನ್ನನ್ನು ಶ್ರೀಹರಿ ಹೇಗೆ ಕಾಪಾಡುತ್ತಾನೆ ನೋಡುವೆನೆಂದು ಆರ್ಭಟಿಸಿ ತನ್ನ ಎಡಗಾಲಿನಿಂದ ಒದೆದು ಸಿಂಹನಾದವನ್ನು ಮಾಡಿದನು. ಕೂಡಲೇ ಆ ಸ್ತಂಭದಿಂದ ಎಂದೂ ಕೇಳದಿರುವ ಹಾಗೂ ಬ್ರಹ್ಮಾಂಡ ಒಡೆದರುಂಟಾಗುವ ಘೋಷಣ ಹೊರಹೊಮ್ಮಲಾಗಿ ಪ್ರಳಯ ಕಾಲವೇ ಬಂದಿತೆಂದು ಊಹಿಸಿ ಬ್ರಹ್ಮಾದಿಗಳೆಲ್ಲರೂ ದಿಗ್ಭ್ರಾಂತರಾದರು. ದೈತ್ಯರಾಜನು ಆ ಸಪ್ಪಳವನ್ನು ಕೇಳಿ ಭೀತನಾಗಿ ಸುಮ್ಮನೆ ನಿಂತನು. ಧನುಜ ನಾಯಕರು ಎದೆ ಒಡೆದುಕೊಂಡು ದಿಕ್ಕಾಪಾಲಾಗಿ ಓಡಿ ಹೋದರು. ಶ್ರೀ ನರಸಿಂಹ ಮೂರ್ತಿಯು ಭಕ್ತನ ವಚನವನ್ನು ಸತ್ಯ ಮಾಡುವುದಕ್ಕಾಗಿ ಆ ಕಂಬವನ್ನು ಒಡೆದು ಮೃಗನಲ್ಲದ ನರನಲ್ಲದ ಹಾಗೂ ಮೃಗವೂ ಹೌದು ನರನೂ ಹೌದೆಂಬ ಅದ್ಭುತ ರೂಪದಿಂದ ಪ್ರಕಟನಾದನು. ಹಿರಣ್ಯಕಶಿಪು ಆ ರೂಪವನ್ನು ಕಂಡು ಆಶ್ಚರ್ಯಚಕಿತನಾದನು. ಇದಲ್ಲದೆ ಗಾಬರಿಯಾಗಿ ನಡುಗತೊಡಗಿದನು. ಬಾಯಿಂದ ಮಾತು ಹೊರಡದಾದವು. ಏಕೆಂದರೆ ಆ ಅದ್ಭುತ ಮೂರ್ತಿಯ ಮುಖ ಭಯಂಕರವಾಗಿತ್ತು. ನೇತ್ರಗಳು ಕಾದ ಬಂಗಾರದಂತೆ ಹಳದಿ ಬಣ್ಣದಿಂದ ಹೊಳೆಯುತ್ತಿದ್ದವು. ಜಟಾ ಕೇಸರಗಳ ಸಮೂಹದಿಂದ ಮುಖವು ಭಯಂಕರವಾಗಿತ್ತು. ಕೋರೆಗಳನ್ನು ಮಸೆದು ಅಂಜಿಕೆಯನ್ನುಂಟು ಮಾಡುವ ಚಂಚಲವಾದ ನಾಲಿಗೆಯಿಂದ ತುಟಿಯನ್ನು ಸವರಿ ಹುಬ್ಬು ಗಂಟಿಕ್ಕಿ ಕಿವಿಗಳೆಬ್ಬಿಸಿ ಗವಿಯಂತಹ ಬಾಯಿಯನ್ನು ತೆರೆದು ವಿಶಾಲ ದೇಹವನ್ನು ತಾಳಿ ನರಸಿಂಹನು ದಿಕ್ಕು ದಿಕ್ಕುಗಳಲ್ಲಿ ವ್ಯಾಪಿಸಿ ನಿಂತನು. ಅಗಲವಾದ ಎದೆಯ ಮೇಲೆ ಬಿಳಿಯ ಹಾಗೂ ಕೆಂಪಾದ ಉದ್ದವಾದ ಆಯಾಲುಗಳೆನಿಸಿದ ಕೂದಲುಗಳು ಹಾರಾಡುತ್ತಿದ್ದವು. ಶರೀರದ ಕೂದಲುಗಳು ಸೆಟೆದು ನಿಂತಿದ್ದವು. ಸಹಸ್ರ ಬಾಹುವೆನಿಸಿದ ಸ್ವಾಮಿಯ ಕೈಗಳಲ್ಲಿ ನಖಗಳೇ ಆಯುಧಗಳಾಗಿದ್ದವು. ಇಂತಹ ರೂಪವನ್ನು ನೋಡಿ ಅಂಜಿದ ರಾಜನು ಸಾವರಿಸಿಕೊಂಡು ಧೈರ್ಯ ತಾಳಿ ಗದೆಯನ್ನು ಕೈಯಲ್ಲಿ ಧರಿಸಿ ಸಿಂಹವನ್ನು ಆನೆಯು ಕೆಣಕುವಂತೆ ನರಸಿಂಹನನ್ನು ಎದುರಿಸುತ್ತಿರಲು ಜ್ವಾಲೆಯಲ್ಲಿ ಹಾರಿ ಬೀಳುವ ಪತಂಗದಂತೆ ನಷ್ಟನಾದನೆಂದರೆ ಆಶ್ಚರ್ಯವೆನಿಸಲಾರದು. ಆದರೂ ಹಿರಣ್ಯಕಶಿಪು ರಾಜನು ತನ್ನ ಗದೆಯಿಂದ ನರಸಿಂಹನನ್ನು ಒಡೆದನು. ಗರುಡ ಪಕ್ಷಿಯು ಹಾವನ್ನು ಹಿಡಿದಂತೆ ರಾಜನನ್ನು ಹಿಡಿದು ಪ್ರಚಂಡ ಗರ್ಜನೆಯನ್ನು ಮಾಡಿದನು. ಪುನಃ ಹರಿಯ ಕೈಯಿಂದ ಬಿಡಿಸಿಕೊಂಡು ಯುದ್ಧಕ್ಕೆ ಅಂಜದೆ ಅವನ ಮೇಲೆ ಏರಿ ಹೋದನು. ಶ್ರೀಹರಿಯು ದೈತ್ಯನನ್ನು ಕೊಲ್ಲದೆ ಬಿಡುವುದು ಒಳ್ಳೆಯದಲ್ಲ ಎಂಬುದಾಗಿ ಇಂದ್ರಾದಿ ದೇವತೆಗಳು ಚಿಂತಿಸುತ್ತಿದ್ದರು. ಯುದ್ಧ ಸನ್ನದ್ಧನಾದ ದೈತ್ಯರಾಜನು ಖಡ್ಗ ಹಾಗೂ ಢಾಲನ್ನು ಧರಿಸಿ ವೇಗದಿಂದ ಬರುತ್ತಿರುವುದನ್ನು ಕಂಡು ನರಸಿಂಹನು ಅಟ್ಟಹಾಸ ಮಾಡುತ್ತಾ ಹೆಬ್ಬಾವು ಇಲಿಯನ್ನು ಅನಾಯಾಸವಾಗಿ ಹಿಡಿದಂತೆ ವಜ್ರಾಘಾತದಿಂದಲೂ ಮಣಿಯದಿರುವ ಅವನನ್ನು ನಿಶ್ಚೇಷ್ಟಿತನನ್ನಾಗಿ ಮಾಡಿದನು. ನರಸಿಂಹನು ಬ್ರಹ್ಮನ ವರವನ್ನು ನೆನೆದು ಸಾಯಂಕಾಲದಲ್ಲಿ ಮನೆಯ ಹೊಸಲಿನಲ್ಲಿ ಕುಳಿತು ಅವನನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಗರುಡನು ಮಹಾಸರ್ಪವನ್ನಂತೆ ಲೀಲಾಜಾಲವಾಗಿ ಅವನ ಉದರವನ್ನು ಉಗುರುಗಳಿಂದ ಹರಿದು ಅದರೊಳಗಿನ ಕರುಳಗಳ ಮಾಲೆಯನ್ನು ತನ್ನ ಕೊರಳಿನಲ್ಲಿ ಹಾಕಿಕೊಂಡನು. ಅವನ ಹೊಟ್ಟೆಯಲ್ಲಿ ಇನ್ನೂ ಇಂತಹ ವಿಷ್ಣು ಭಕ್ತರು ಯಾರಾದರೂ ಇರಬಹುದೇ ಎಂದು ಪರೀಕ್ಷಿಸಿದನು. ಯಾರೂ ಇಲ್ಲದ್ದರಿಂದ ಅವನನ್ನು ಕೊಂದನು. ಚಾಚಿದ ನಾಲಿಗೆಯಿಂದ ತುಟಿಯನ್ನು ನೆಕ್ಕುತ್ತಾ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಭಯಂಕರನಾದ ನಾರಸಿಂಹನ ಮುಖಕ್ಕೆ ರಕ್ತವು ಬೆಳೆಯಿತು. ಕೊನೆಗೆ ಆ ದೈತ್ಯನ ದೇಹವನ್ನು ಕೆಳಗೆ ಒಗೆದು ತನ್ನ ಮೇಲೆ ಏರಿ ಬಂದ ಸೇನಾಪತಿಗಳನ್ನು ಸದೆ ಬಡಿದು ಸಿಂಹಾಸನವನ್ನು ಅಲಂಕರಿಸಿ
ಗುಡುಗುಡಿಸಿದನು. ಭಗವಂತನಿಗೆ ಯಾವ ಎದುರಾಳಿ ಇಲ್ಲದಂತಾಯಿತು. ಪ್ರಚಂಡ ತೇಜಸ್ಸಿನಿಂದ ಮೆರೆಯುವ ಆ ಮೂರ್ತಿಯ ಕೋಪವು ಮಿತಿಮೀರಿತು. ದೇವಾದಿಗಳು ಹಾಗೂ ಸರ್ವಜನಕರು ಪ್ರಚಂಡವಾದ ಆ ಸಿಂಹದ ಮುಖವನ್ನು ಕಣ್ಣೆತ್ತು ನೋಡಲಾರದೆ ದೂರದಲ್ಲಿ ನಿಂತು ಅವನಿಗೆ ವಂದಿಸಿದರು. ಸುರನಾರಿಯರು ಪುಷ್ಪವೃಷ್ಟಿಯನ್ನು ಮಾಡಿದರು. ದೇವತೆಗಳು ಗುಂಪು ಗುಂಪಾಗಿ ವಿಮಾನದಲ್ಲಿ ಕುಳಿತು ಅಂಬರದಲ್ಲಿ ಸಂಚರಿಸಿ ನೋಡಲು ಬಂದರು. ದೇವದುಂದುಭಿಗಳು ಮೊಳಗಿದವು. ಗಂಧರ್ವರು ಗಾಯನ ಮಾಡಿದರು. ಬ್ರಹ್ಮ, ರುದ್ರ, ಇಂದ್ರ, ಋಷಿಗಳು, ಪಿತೃಗಳು, ಸಿದ್ಧರು, ನಾಗರು, ಮನುಗಳು, ಪ್ರಜಾಪತಿಗಳು, ಚಾರಣರು, ಯಕ್ಷರು, ಕಿಂಪುರುಷರು, ವೇತಾಳರು, ಕಿನ್ನರರು, ವಿಷ್ಣು ಪಾರ್ಷದರು, ಎಲೋ ಸರ್ವ ಸುಜನರ ರಕ್ಷಕನೇ, ಪರಮ ಮಂಗಳವಾದ ನಿನ್ನ ರೂಪ ವಿಲಕ್ಷಣವಾಗಿದೆ. ಹಿರಣ್ಯಕನು ನಿನ್ನ ಸೇವಕನಲ್ಲವೇ? ಅವನನ್ನು ಸಂಹರಿಸಿ ಸಲುಹಿದ ನಿನ್ನ ಕರುಣೆಗೆ ನಮೋ ನಮೋ ಎಂದು ಸ್ತುತಿಸಿದರು. ಬ್ರಹ್ಮಾದಿಗಳ ಮಾತುಗಳನ್ನು ಮನ್ನಿಸಿ ಮಹಾಲಕ್ಷ್ಮಿಯು ನರಸಿಂಹ ಮೂರ್ತಿಯನ್ನು ಸಮೀಪಿಸಿ ನೋಡಿ, ಈ ಅದ್ಭುತವಾದ ರೂಪವನ್ನು ಯಾರೂ ಕಂಡಿಲ್ಲ ಕೇಳಿಲ್ಲವೆಂದು ಸಾಮಾನ್ಯರು ಹೇಳುವಂತೆ ನಟಿಸಿದಳು. ಆ ಕಾಲದಲ್ಲಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದ ಪ್ರಹ್ಲಾದನನ್ನು ಮುಂದೆ ಮಾಡಿ ತಾನು ಹಿಂದೆ ಸರಿದಳು. ಬ್ರಹ್ಮನು ಪ್ರಹ್ಲಾದನೇ, ನಿನ್ನ ಸಲುವಾಗಿ ಅವತಾರ ಮಾಡಿದ ಮೂರ್ತಿಯ ಕೋಪವನ್ನು ನೀನೇ ಶಾಂತ ಮಾಡಲು ಪ್ರಾರ್ಥಿಸಬೇಕೆಂದು ಹೇಳಿದನು. ಅದಕ್ಕೆ ಪ್ರಹ್ಲಾದನು ಬ್ರಹ್ಮನ ಆಜ್ಞೆಯನ್ನು ಶಿರಸ ವಹಿಸಿ ಬಾಗಿದ ಶಿರದಿಂದ ವಂದಿಸಿ ಕೈ ಜೋಡಿಸಿ ಭಗವಂತನ ಪಾದ ಮೂಲವನ್ನು ನೋಡುತ್ತಾ ನಿಂತನು. ಕರುಣಾಮೂರ್ತಿಯಾದ ಶ್ರೀಶನು ಕರುಣಾರಸವು ಉಕ್ಕೇರಿ ಬರುವ ಕಣ್ಣಿನ ಕುಡಿ ನೋಟದಿಂದ ಅನುಗ್ರಹಿಸಿ ಬಾಗಿ ನಿಂತ ದೈತ್ಯ ಬಾಲಕನನ್ನು ಮೇಲಕ್ಕೆತ್ತಿ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಈಶದಾಸ ಭಾವದ ಅಪರೋಕ್ಷವನ್ನು ಪಡೆದ ಭಕ್ತ ಪ್ರಹ್ಲಾದನು ಮೈ ನವಿರೆದ್ದು ಕಣ್ಣೀರು ತುಂಬಿ ಬರುತ್ತಿರಲು ಭಕ್ತಿ ಸಾರಾರ್ದ್ರ ಹೃದಯವುಳ್ಳವನಾದನು. ಅದರಿಂದ ನಡುಗಿದನು. ವಚನದಿಂದ ಮನಸ್ಸನ್ನು ನಯನವನ್ನು ಮಾಧವನಿಗೆ ಅರ್ಪಿಸಿ ಸ್ತೋತ್ರ ಮಾಡಿದನು. ಅಜಿತ, ನಿನ್ನ ಭಯಾನಕ ಮುಖವನ್ನು, ಅಗ್ನಿ ಕಣಗಳನ್ನು ಕಾರುವ ಕಣ್ಣುಗಳನ್ನು, ಹುಬ್ಬು ಗಂಟನ್ನು, ಕೊರಳಲ್ಲಿಯ ಕರುಳ ಮಾಲೆಯನ್ನು, ರಕ್ತ ಬಳಿದ ಕೇಸರ ಬಾಲವನ್ನು, ನಿಗಿರಿದ ಕಿವಿಗಳನ್ನು, ದಿಗ್ಗಜಗಳನ್ನು, ಬೆದರಿಸುವ ಗರ್ಜನೆಯನ್ನು, ಶತ್ರುಗಳನ್ನು ಸೀಳುವ ಉಗುರುಗಳನ್ನು ನೋಡಿ ನಾನು ಹೆದರುವುದಿಲ್ಲ. ಆದರೆ ದಯಾಮೂರ್ತಿ, ಈ ಸಂಸಾರ ಚಕ್ರದಲ್ಲಿ ಸಿಕ್ಕು ಬಿದ್ದು ನರಳುತ್ತಿರುವ ನಾನು ರಾಗದ್ವೇಷಾದಿ ಬಂಧನವನ್ನು ಕಂಡು ಬೆದರುತ್ತಿರುವೆನು. ಭವಭಂಜಕ, ನಿನ್ನ ಪಾದ ಪಂಕಜದ ಭಜನೆಯು ನನಗೆ ಸದಾ ಹೇಗೆ ದೊರೆಯುವುದು ಎಂಬುದಾಗಿ ಚಿಂತಿಸುತ್ತಿದ್ದೇನೆ. ಭಗವಾನ್, ಕರ್ಮಪಾಶವನ್ನು ಹರಿದು ಬಿಡು, ನೀನೇ ನನಗೆ ರಕ್ಷಕನೆನಿಸು. ನಿಜವಾದ ಸಂಸಾರವನ್ನು ಪರಿಹರಿಸುವ ಮಹಾ ಔಷಧವು ನಿನ್ನ ದಾಸ್ಯವಾಗಿದೆ. ಇದನ್ನು ಅರಿಯದೆ ಕಷ್ಟಪಡುವ ನನ್ನನ್ನು ದಾಸರ ದಾಸನೆನಿಸಿ ಉದ್ಧರಿಸು. ಹೀಗೆ ಭಕ್ತಿಯಿಂದ ಪ್ರಹ್ಲಾದನು ಪ್ರಾರ್ಥಿಸಿಕೊಂಡಿದ್ದನ್ನು ಕೇಳಿ ಪ್ರೀತನಾಗಿ ಸಿಟ್ಟನ್ನೆಲ್ಲ ಬಿಟ್ಟು ಶ್ರೀ ನರಸಿಂಹನು, ವತ್ಸ ಪ್ರಹ್ಲಾದ, ನಿನಗೆ ಮಂಗಳವಾಗಲಿ. ಪ್ರೀತನಾಗಿರುವೆ, ಬೇಕಾದ ವರವನ್ನು ಬೇಡು. ಭಕ್ತರ ಸರ್ವ ಬೇಡಿಕೆಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ಸಿದ್ಧನಾಗಿರುವೆ. ನನ್ನ ದರ್ಶನವು ಬಹು ದುರ್ಲಭ. ಪ್ರಸನ್ನನಾದ ನನ್ನನ್ನು ನೋಡಿದವನಿಗೆ ಸಂಸಾರವು ಪುನಃ ಪೀಡಿಸಲಾರದು. ನನ್ನನ್ನು ಬುದ್ಧಿವಂತರು ಪೂರ್ಣ ಭಕ್ತಿಯಿಂದ ಭಜಿಸುವರು. ಈ ಬಗೆಯ ವಾಣಿಯನ್ನು ಕೇಳಿ ಪ್ರಹ್ಲಾದನು ವರಗಳನ್ನು ಕೊಡುವೆನೆಂಬ ಮಾತಿಗೆ ಮನಸೋಲದೆ ಮತ್ತೆ ಪ್ರಾರ್ಥಿಸಿದನು. ಸ್ವಾಮಿ ನರಸಿಂಹ, ಸ್ವಾಭಾವಿಕವಾಗಿ ಕಾಮಿಗಳಾದ ನಮ್ಮನ್ನು ಮತ್ತು ಆಶೆಯನ್ನು ಹೆಚ್ಚಿಸಿ ಏಕೆ ಕೆಡಿಸುವೆ? ನಾನು ಕಾಮ ಅಂದರೆ ಸಂಸಾರ ಸುಖದಿಂದ ಭೀತನಾಗಿರುವೆ. ನನಗೆ ವೈರಾಗ್ಯದ ಭಾಗ್ಯವನ್ನು ದಯಪಾಲಿಸಿದರೆ ಅದೇ ಮೋಕ್ಷಕ್ಕೆ ಸಾಧನವಾದೀತು. ನಿನ್ನ ಚರಣ ಕಮಲಗಳನ್ನು ನಂಬಿರುವ ನನ್ನನ್ನು ಪರೀಕ್ಷಿಸಲು ಪುನಃ ಸಂಸಾರದಲ್ಲಿ ನೂಕುವೆಯಾ? ಬೇಡ. ಕಾಮನೆಗಳು ಜನನ ಮರಣದ ಬೀಜಗಳಲ್ಲವೇ? ಪ್ರಭುವನ್ನು ಕಂಡು ಕಾಮಿತಗಳನ್ನು ಬೇಡುವವನಿಗೆ ಭೃತ್ಯನೆನ್ನುವುದಿಲ್ಲ, ವ್ಯಾಪಾರಿ ಎನ್ನುವರು. ಸ್ವಾಮಿಯಲ್ಲಿಯ ವಸ್ತುಗಳನ್ನು ಬಯಸುವವನು ಸ್ವಾಮಿ ಭಕ್ತನಾಗಲಾರನು. ಭೃತ್ಯನ ಸೇವೆಯ ಗೌರವವನ್ನು ಕೋರಿ ಅವನ ಕಾಮಿತಗಳನ್ನು ಈಡೇರಿಸುವ ಸ್ವಾಮಿಯು ಅಪೂರ್ಣನಲ್ಲವೇ? ನೀನು ಪೂರ್ಣನು, ನಾನು ಅಪೂರ್ಣನು. ನನಗೆ ಕಾಮಗಳು ಬೇಕಿಲ್ಲ. ಜಗತ್ಕರ್ತನಾದ ನೀನು ವರಗಳನ್ನು ಕೊಡುತ್ತಿರುವಾಗ ಕಾಮ ಬೀಜಗಳು ನನ್ನ ಮನಸ್ಸಿನಲ್ಲಿ ಪುಟ್ಟದಿರಲಿ ಎಂದು ಬೇಡಿಕೊಳ್ಳುವೆನು. ಮತ್ತು ನನ್ನ ತಂದೆಯು ನಿನ್ನನ್ನು ತೆಗಳಿದ್ದಕ್ಕಾಗಿ ಅವನಿಗೆ ನರಕವಾಗದಂತೆ ಅವನನ್ನು ಉದ್ಧರಿಸು. ಅವನು ನಿನ್ನ ನೋಟದಿಂದಲೇ ಉದ್ಧಾರವನ್ನು ಹೊಂದಿರುವನೆಂದು ನಾನು ಭಾವಿಸಿದ್ದೇನೆ. ಪ್ರಹ್ಲಾದನ ವಚನಗಳು ನರಸಿಂಹನಿಗೆ ಬಲು ಮೆಚ್ಚುಗೆಯಾದವು. ಎಲೋ ಕುಲಪಾವನ, ನಿನ್ನಂತಹ ಸುಪುತ್ರ ಹುಟ್ಟಿದ್ದರಿಂದಲೇ ನಿನ್ನ ತಂದೆ ಒಬ್ಬನೇಕೆ 21 ತಲೆಮಾರಿನ ಪಿತೃಗಳೆಲ್ಲರೂ ಒಳ್ಳೆಯ ಗತಿಯನ್ನು ಹೊಂದಿದರು. ಮುಂದಿನ ಜನಾಂಗವು ನಿನ್ನ ಭಕ್ತಿಯನ್ನು ನೋಡಿ ಕಲಿಯಲಿ. ಪ್ರಹ್ಲಾದ, ನಿನ್ನ ತಂದೆಯು ನನ್ನ ದ್ವೇಷಿಸಿದನೆಂದು ತಿಳಿಯಬೇಡ. ಅವನು ತುಚ್ಛನಲ್ಲ.
ನಿನ್ನಿಂದ ಪುಣ್ಯಲೋಕವನ್ನು ಪಡೆದಿದ್ದಾನೆ. ಆದರೂ ಅವನ ಉತ್ತರ ಕ್ರಿಯೆಗಳನ್ನು ಮಾಡು. ತಂದೆಯಿಂದ ದೊರೆತ ರಾಜ್ಯವನ್ನು ಬ್ರಹ್ಮಾದಿ ದೇವತೆಗಳ ಸಲಹೆ ಸೂಚನೆಯಂತೆ ಪರಿಪಾಲಿಸು. ಸಕಲ ಕರ್ಮಗಳು ನನ್ನ ಪೂಜೆ ಎಂದು ತಿಳಿ ಎಂದನು. ಪ್ರಸನ್ನನಾದ ದೇವನನ್ನು ಬ್ರಹ್ಮದೇವರು ದೇವತೆಗಳೊಂದಿಗೆ ನಮಿಸಿದರು. ಸರ್ವೋತ್ತಮ ದೈತ್ಯನನ್ನು ನೀನು ಕೊಂದುದು ಮಹದುಪಕಾರವಾಯಿತು. ನಾನು ಸೃಷ್ಟಿಸಿದ ಪ್ರಾಣಿಗಳಿಂದ ಸಾವು ಬೇಡವೆಂದು ದುಷ್ಟನು ತನ್ನ ತಪೋಬಲದಿಂದ ಉದ್ದಟನಾಗಿ ವೇದ ಮಾರ್ಗಗಳನ್ನು ಹಾಳು ಮಾಡಿದ್ದನು. ಏನು ಪುಣ್ಯವೋ, ಅವನ ಮಗನು ಸಾಧುವು ಮಹಾಭಾಗವತನಾಗಿಯೂ ಹುಟ್ಟಿರುವನು. ಈ ಬಾಲಕನನ್ನು ಕರುಣೆಯಿಂದ ಸಂರಕ್ಷಣೆ ಮಾಡಿರುವಿರಿ. ಈ ನಿನ್ನ ರೂಪ ಭಜಕರಿಗೆ ಮಂಗಳವಾಗಲಿ ಎಂದು ಸ್ತುತಿಸಿದನು. ಅದಕ್ಕೆ ನಾರಸಿಂಹನು, ಎಲೋ ಬ್ರಹ್ಮ, ಇನ್ನು ಮೇಲೆ ಇಂತಹ ದುರಂತವನ್ನು ಹಾವಿಗೆ ಹಲೆಯದಂತೆ ಕ್ರೂರರಾದ ದೈತ್ಯರಿಗೆ ಕೊಡಬೇಡ ಎಂದು ಹೇಳಿ ಅವನಿಂದ ಪೂಜಿತನಾಗಿ ಮಾಯವಾದನು. ಪ್ರಹ್ಲಾದನು ಬ್ರಹ್ಮ, ರುದ್ರ, ಇಂದ್ರ, ಪ್ರಜಾಪತಿಗಳನ್ನು ವಿನಯದಿಂದ ತಾರತಮ್ಯವನ್ನು ಅನುಸರಿಸಿ ಸನ್ಮಾನಿಸಿದನು. ಬ್ರಹ್ಮನು ಶುಕ್ರಾಚಾರ್ಯರನ್ನು ಕರೆಸಿ ಅವರಿಂದ ಪ್ರಹ್ಲಾದನಿಗೆ ರಾಜ್ಯವಾಳಲು ಪಟ್ಟಾಭಿಷೇಕ ಮಾಡಿಸಿದನು. ದೇವತೆಗಳು ಪ್ರಹ್ಲಾದನನ್ನು ಕಂಡು ಪ್ರೀತರಾಗಿ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು. ಹೀಗೆ ನಾರದರು ಧರ್ಮರಾಜನಿಗೆ ನರಸಿಂಹಾವತಾರದ ಸವಿಸ್ತಾರದ ಕಥೆಯನ್ನು ಹೇಳಿದರು. ಎಲೋ ರಾಜನೇ, ನೀನಾದರೂ ಪ್ರಹ್ಲಾದನಂತೆ ಭಗವದ್ಭಕ್ತನು. ನಿನ್ನ ಮನೆಯಲ್ಲಿ ವಿಷ್ಣುವು ಕೃಷ್ಣ ರೂಪದಿಂದ ಇರುವುದನ್ನು ಮುನಿಗಳು ಹಾಗೂ ಸಾಧು ಪುರುಷರು ಅವನನ್ನು ಕಂಡು ಧನ್ಯರಾಗಿರುವರು. ನಿಮ್ಮಿಂದ ಆ ವಿಷ್ಣುವು ಅಗ್ರ ಪೂಜೆಯನ್ನು ಸ್ವೀಕರಿಸಿ ನಿಮಗೆ ಮಹಾಫಲವನ್ನು ನೀಡಿರುವನು. ನೀವೆಲ್ಲ ಸಹೋದರರು ಧನ್ಯರು. ಇಲ್ಲಿಗೆ ನರಸಿಂಹಾವತಾರವು ಸಮಾಪ್ತವಾಯಿತು.